ಏನು ಮಾಡೋದು ಈಗ? ಸೂರಿ ಒಂದು ವಾರ 15 ದಿವಸ ಇರ್ತೀವಿ ಅನ್ಕ ಬಂದ ಆಯಿತು, ಕಳಿಸ್ಬಿಡೋದ ಅಲ್ವಾ? ಪಾಪ ನಮ್ಮಿಂದ ಏನಕ್ಕೆ ಅವ್ರಿಗೆ ತೊಂದರೆ ಅಲ್ಲೇ ಇರಲಿ. ಆಮೇಲೆ ಅಲ್ಲಿ ಬೇರೆ ಫ್ಯಾಕ್ಟ್ರಿ ಏನು ನೋಡ್ಕೊಂಡಿಲ್ಲ, ಸುಮ್ಮನೆ ಕೆಲಸ ಎಲ್ಲ ಹಂಗೆ ಬಿದ್ದಾವೆ. ನಾವು ಬೇಕಾದ್ರೆ ನೀವು ಇಲ್ಲೇ ಇರೋಕ್ಕಾಯ್ತದೆ. ಒಂದು ವಾರಕ್ಕೂ 15 ದಿವಸಕ್ಕೂ ಅವ್ರಾರು ಬರಲಿಲ್ಲ, ನಾವಾರು ಹೋಗಿ ನೋಡ್ಕೊಬರಕಾಯ್ತದೆ. ಅವ್ರಾರು ಹೋಗ್ಲಿ ಭಾರಿ ಕಷ್ಟಪಡ್ತಾ ಕೂತವ್ರೆ. ಅವ್ರಿಗೆ ಯಾಕೋ ಹೊಂದಾಣಿಕೆ ಆಯ್ತಿಲ್ಲ ಇಲ್ಲಿ. ಹಂಗಿದ್ರು ಏನೋ ಬೈತಾರೆ ಅಂದ್ಬಿಟ್ಟು ಸುಮ್ಮನೆ ಬಲವಂತಕ್ಕೆ ಅವರೇ ಏನು ಮಾಡೋದು? ನಾನು ಅದನ್ನೇ ಹೇಳೋದು ಅನ್ಕೊಂಡೆ. ಅದೇ ಪಾಪ ಇನ್ನು ನಮ್ಮಿಂದ ಏನಕ್ಕೆ ಅವ್ರಿಗೆ. ಅದು ಅಲ್ಲದೆ ಇಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಗಲಾಟೆ ಇದ್ದಾವೆ. ಸೂರಿಗೆ ಮೊದಲೇ ಗಲಾಟೆ ಅಂದ್ರೆ ಇಷ್ಟ ಆಯ್ತಿಲ್ಲ. ಇಲ್ಲಿ ಅಣ್ಣ ಬೇರೆ ಬಂದು ಗಲಾಟೆ ಮಾಡ್ತಾನೆ. ಸುಮ್ಮನೆ ಯಾಕೆ ಬೇಕು? ಅಲ್ಲೂ ತುಂಬ ಕೆಲಸ ಇಲ್ಲ, ಹಂಗೆ ಖಾಲಿ ಉಳಿದದಲ್ಲ, ಎಲ್ಲ ಮುಂದೆ ಒರೆಸ್ಕೊಳ್ಳಿ, ಕಳಿಸ್ಬಿಡು. ನಾನು ಒಂದು ಸ್ವಲ್ಪ ಹುಷಾರಾದ್ಮೇಲೆ ಅಲ್ಲೊಂದು 3 ದಿನ ಇಲ್ಲೊಂದು 3 ದಿನ ಇರ್ತೀನಿ. ಇನ್ನೇನು ಮಾಡೋಕ್ಕಾಗಲ್ಲ. ನಮ್ಮ ಖುಷಿಗೋಸ್ಕರ ಅವ್ರ ಖುಷಿನೂ ಕಿತ್ಕೊಳ್ಳೋಕ್ಕಾಗುತ್ತಾ? ಬೇಡ ಬಿಡು, ಕಳಿಸ್ಬಿಡು. ಸೂರಿ ಬರಲಿ ಹೇಳ್ತೀನಿ ನಾನೇ. ಅತ್ತೆಯವ್ರು ಹಂಗೆ ಅಂತಿದ್ರು, ನಾನು ಇರಲಿ ಅಂದ್ಬಿಟ್ಟು ಹಂಗೆ ಅಂದಿದ್ದು ಕತೆ. ಅವ್ರಿಗೆ ಯಾಕೋ ಹೊಂದಾಣಿಕೆ ಐತಿಲ್ಲ, ಇದ್ದೇ ಇರಲಿ, ಹೋದ್ರೆ ಹೋಗಲಿ, ಅವ್ರ ಇಷ್ಟ. ಆದರೆ ಆಗಾಗ ಬಂದು ಹೋಗ್ಲಿ, ಅವ್ರ ಕೆಲಸನೂ ಮಾಡ್ಕೊಳ್ಳಿ ಅಂತಂದ್ರು. ಅದಕ್ಕೆ ಹಂಗೆ ಹೇಳ್ದೆ ಕತೆ. ಏನು ಮಾಡ್ತಿದ್ದೀರಾ? ಏನೋ ಡಿಸ್ಕಸ್ ಮಾಡ್ತಾ ಇರೋಂಗಿದೆ. ಓ ಬಾಸುರಿ, ನಿನ್ನ ಜೊತೆ ಮಾತಾಡೋದು ಅನ್ಕೊಂಡಿದ್ದೆ. ಅದೇ ಏನು ಕೆಲಸ ಏನು ನೋಡ್ಲಿಲ್ವಾ ಅಲ್ಲಿ? ಹೋಗಿ ನೋಡ್ಕೊಬಾ, ಏನು ಹೆಂಗದೆ? ಬಾಡಿಗೆ ಎಲ್ಲ ಕೊಟ್ರಾ? ಇಲ್ಲಪ್ಪ, ಬಾಡಿಗೆ ಅವ್ರು ಕೊಟ್ಟಿಲ್ಲ. ಇರೋರಿಗೆ ಸ್ಯಾಲ್ರಿ ಆಗಿಲ್ವಂತೆ ಈ ತಿಂಗಳು. ಅದಕ್ಕೆ ಮುಂದಿನ ತಿಂಗಳು 2 ಸೇರಿಸ್ಕೊಡ್ತೀನಿ, ಈ ತಿಂಗಳು ಮತ್ತು ನೆಕ್ಸ್ಟ್ ತಿಂಗಳದು ಅಂತ ಹೇಳಿದ್ರು. ಇನ್ನು ಕೆಳಗಡೆ ಮನೆಯವರು ಇಲ್ಲ, ನಾವು ಈ ತಿಂಗಳು ಖಾಲಿ ಮಾಡಿಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ನೋಡಬೇಕಪ್ಪ. ಹೌದಾ? ಯಾಕೋ ಸರಿಯಾಗಿ ಬಾಡಿಗೆನೇ ಕೊಡಲ್ಲ ಕನ್ಸೂರಿ ಅವರು. ಸ್ವಲ್ಪ ಬಾಡಿಗೆನ ಸರಿಯಾದ ಟೈಮ್ ಕೊಟ್ಬಿಡಿ ಅಂತಲೂ ಅಡ್ವಾನ್ಸ್ನ ನಾವು ಸ್ವಲ್ಪ ಇಸ್ಕೊಂಡಿದ್ವಿ, ಜಾಸ್ತಿ ಕೊಡೋಕ್ಕಾಗಲ್ಲ ಅಂದಿದ್ದಕ್ಕೆ. ಇವ್ರು ಹಿಂಗೆ ಮಾಡಿದ್ರೆ ಹೆಂಗಾದದು? ಯಾಕೆ ಖಾಲಿ ಮಾಡ್ತಾರಂತೆ ಕೆಳಗಡೆ ಮನೆಯವರು? ಯಾಕಂದ್ರೆ ಸೂರಿ ಏನಾದ್ರು ಪ್ರಾಬ್ಲಮ್ ಇದ್ದದಾ? ಹಾಗೇನಿಲ್ಲಪ್ಪ, ಪ್ರಾಬ್ಲಮ್ ಏನಿಲ್ಲ. ಆದರೆ ಯಾಕೋ ಅವರು ಜಾಬ್ ದೂರ ಆಗುತ್ತಂತೆ, ಛತ್ರದಲ್ಲಿ ಎಲ್ಲಾದರೂ ಮನೆ ಮಾಡ್ಕೋತಾರಂತೆ. ಬಿಡಿ, ಪರವಾಗಿಲ್ಲ, ಇನ್ಯಾರಾದರೂ ಬದುಕ್ತಾರೆ. ಯಾಕಪ್ಪ, ಏನು ಬೇಕಿತ್ತು? ಏನೂ ಇಲ್ಲ ಕನ್ಸೂರಿ, ಅದೇ ಹೋಗಿ ಅಲ್ಲಿ ಯಾವಾಗ ವಾರ ನೋಡ್ಕೋತಾರೋ. ನಾವೇನೋ ಸ್ವಲ್ಪ ದಿವಸ ಬಂದ್ಬಿಟ್ಟು ಹೋಗಿ ಬರೋದು ಮಾಡ್ತೀವಿ. ಸುಮ್ಮನೆ ನನ್ನಿಂದ ನಿನ್ಗೆ ಯಾಕೆ ತೊಂದರೆ? ನನಗೆ ಗೊತ್ತು ಎಲ್ಲರೂ ಅಮ್ಮನ ಬಲವಂತಕ್ಕಿದ್ದೀರಾ ಅಂತ. ಅವ್ವ ಹಂಗೆ ಹಿಂಸೆ ಮಾಡಿ ಇಸ್ಕೊಂಡಿರೋದು ಕೆಲವು ನೀವೆಲ್ಲ ಇಲ್ಲಿ ಉಳ್ಕೊಂಡಿರೋದು. ಏನು ಬೇಡ, ಹೋಗಿ ಆರಾಮಾಗಿ ಹೋಗಿ ಅಲ್ಲಿ ನೋಡ್ಕೊಳ್ಳಿ. ನಾನು ಒಂದು ಸ್ವಲ್ಪ ಹುಷಾರಾಗ್ಬಿಟ್ಟು ಬರ್ತೀನಿ. ಯಾಕೋ ಅಲ್ಲಿ ವಾತಾವರಣ ಇಡಿಸ್ತಾ ಇಲ್ಲ ಕನ್ಸೂರಿ. ಇಲ್ಲಾಂದ್ರೆ ಅಲ್ಲಿಗೆ ಬಂದ್ಬಿಡಿವ್ನಿ. ಯಾಕೋ ಇಡಿಸ್ತಾ ಇಲ್ಲ. ಇಲ್ಲಿ ಒಂದು ಸ್ವಲ್ಪ ಚೆನ್ನಾಗಿರ್ತದೆ, ಒಳ್ಳೆ ಒಳ್ಳೆ ಗಾಳಿ, ಒಳ್ಳೆ ಊಟ, ಒಳ್ಳೆ ವಾತಾವರಣ ಅಲ್ವಾ? ಅಲ್ಲಿ ಸುಮ್ಮನೆ ಅದೇ ಸೌಂಡು, ಅದೇ ಬಸ್ಸು, ಅದೇ ಕಾರು. ಅದಕ್ಕೆ ಯಾಕೋ ಒಂದು ಸ್ವಲ್ಪ ದಿವಸ ಇಲ್ಲಿ ಇರೋದ ಅನಿಸ್ತು. ಇಲ್ಲಿ ಇರ್ತೀನಿ, ನೀನು ಆರಾಮಾಗಿ ಅಲ್ಲಿರು. ಆಮೇಲೆ ಬೇಕಾದ್ರೆ ಬರ್ತೀವಂತೆ ನಿಮ್ಮ ಅಮ್ಮ ನಾವಿಬ್ರು. ಅಲ್ಲಪ್ಪ, ಅದು ಹೆಂಗಿರಲಿ, ಬಿಟ್ಬಿಟ್ಟು ನಿಮ್ಮಿಬ್ರು. ಬೇಡ, ಬನ್ನಿ ಒಟ್ಟಿಗೆ ಹೋಗೋಣ. ಇನ್ನೊಂದು 15 ದಿನ ಅಂತೀಯಲ್ವಾ? ಇನ್ನೊಂದು 15 ದಿನ ಇದ್ಬಿಡ್ತೀವಿ. ಇಲ್ಲ ಕತೆ ಹೋಗುಸುರಿ, ಸುಮ್ಮನೆ ಅಲ್ಲಿ ಎಲ್ಲ ಕೆಲಸ ಕೆಟ್ಬಿಟ್ಟು ಅಲ್ಲಿ ನೀನು ಮ್ಯಾನೇಜರ್ ಕೈಲಿ ಕೆಲಸ ಕೊಟ್ಬಿಟ್ಟು ಬಂದಿದ್ದೀನಿ. ನೀವು ಸ್ವಲ್ಪ ಜವಾಬ್ದಾರಿ ಬೇಕು ಕನ್ಸೂರಿ ನಿನಗೆ. ಅಲ್ಲ ಯಾವಾಗಲೂ ಅವ್ವಪ್ಪ ಅಂತ ನೀನು ಏನು ಸಣ್ಣ ಮಗಿನ ಸೆರ್ಗಲೆ ಕಟ್ಟಕೊಂಡಂಗೆ ಇರ್ಬೇಕಾ ನೀನು? ಈಗ ದೊಡ್ಡವನಾಗಿದ್ದು ಹೊಸ ಜವಾಬ್ದಾರಿಯಿಂದ ಇರಲಿ. ಹೋಗ್ಲಿ, ನೀನು ಎಡ್ತಿ ಮಕ್ಕಳು ಎಡ್ತಿ ಅಂತ ಇರಬೇಕು ಜ್ಞಾನ. ಅಚ್ಚುಕಟ್ಟಾಗಿ ಅವ್ರನ್ನ ನೋಡ್ಕೊಂಡು ಯಾವಾರ ನೋಡ್ಕೊತಾರೋ ಬರ್ತೀವಿ. ಇಲ್ಲೇ ಬಂದ್ಬಿಟ್ರೆ ಯಾಕೆ ಬೇಜಾರು ಮಾಡ್ಕೊತಾರೆ. ಇಲ್ಲಿ ಸುಮ್ಮನೆ ಏನು ಮಾಡೋಕ್ಕೆ? ಇನ್ನೂ ಸ್ವಲ್ಪ ದಿವಸ ಇಲ್ಲಿ ಇದ್ಬಿಟ್ಟು ಬರ್ತೀವಿ ಕತೆ. ನಾವೇನು ಇಲ್ಲೇ ಉಳ್ಕೊಂಡವ? ನಿಮ್ಮ ಅಪ್ಪ ಸ್ವಲ್ಪ ಹುಷಾರಾಗ್ಲಿ, ಮೇಲೆ ನಿಮ್ಮ ಅಪ್ಪನೂ ಕರ್ಕೊಬರ್ತೀನಿ. ಸರಿ ಬಿಡಿ ಅಮ್ಮ, ನೀವೇ ಹಿಂಗೆ ಅಂದಮೇಲೆ ಇನ್ನೇನು. ಬಿಡಿ, ಹೊರಡ್ತೀವಿ. ನಾನು ನಿಮಗೋಸ್ಕರ ಇದ್ದೆ, ನೀವೇ ಬರ್ತೀನಿ ಅಂತ ಹೇಳ್ಬೋದು. ಗ್ಯಾರಂಟಿ ಬರ್ತೀರಲ್ವಾ? ಇನ್ನೊಂದು 15 ದಿನ 20 ದಿನ ಆದಮೇಲೆ? ಕನ್ಸೂರಿ, 15 ದಿವಸ ಒಂದು 20 ದಿವಸ ಆದಮೇಲೆ ಒಂದು ವಾರ ಅಲ್ಲೊಂದು ವಾರ ಹಂಗೆ ಇರ್ತೀವಿ. ನಮಗೇನು ಕೆಲಸ? ಎಲ್ಲ ಕೆಲಸ ನೀವು ನೋಡ್ಕೊಂಡ್ಮೇಲೆ ಹುಷಾರಾಗಿ ನೋಡ್ಕೊಳ್ಳಿ. ಜಗಳ ಹಾಡಕ್ಕೆ ಹೋಗ್ಬಿಡಿ ಯಾರುವೆ. ನಾನು ಹೇಳ್ತೀನಿ ಅವ್ರಿಗೂ. ಆಮೇಲೆ ನಾನು ಸುಮ್ಮನೆ ಆಯ್ಕಿಲ್ಲ ಬಂದರೆ ಅಚ್ಚುಕಟ್ಟಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ. ಈಗ ಅವರು ಜಗಳ ಮಾಡೋಕ್ಕಿಲ್ಲ ಅನ್ನೋದೇ. ಈಗ ಅವ್ರು ತಿಳ್ಕೊಂಡವ್ರೆ ಕಷ್ಟ ಸುಖ ಏನು ಅಂತ ಗೊತ್ತಾಗತ್ತೆ. ಅಮ್ಮ ಮನೆ ಕೆಲಸ ಎಲ್ಲನೂ ಕಲಿಸೋದೆ, ಏನೂ ತೊಂದರೆ ಇಲ್ಲ. ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ. ಖರ್ಚ ಅಡ್ಡದಿಡ್ಡಿ ಎಲ್ಲ ಮಾಡೋಕೆ ಹೋಗ್ಬೇಡಿ. ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡ್ಕೊಳ್ಳಿ. ಸುಮ್ಮನೆ ದುಡ್ಡು ಹತ್ತಾಗಿದ್ದಾಗ ನೇ ಮಾಡೋಕೆ ಹೋಗ್ಬೇಡಿ. ಈಗಲೇ ಬೇಕಾದಷ್ಟು ನಿಮ್ಮ ಅಪ್ಪನಿಗೆ ಸಾಲ ಇಲ್ಲ, ಅದೆಲ್ಲ ತೀರಿಸ್ಬೇಕು ಆಯಿತಾ? ಹುಷಾರಾಗಿ ಮಾಡಿಕೊಂಡು ಮಾಡಿ. ನೋಡು ಸೂರಿ, ಹೇಳೋದೇ ಮರ್ಸ್ಬಿಟ್ಟಿದ್ನಲ್ಲ ನಾನು. ಅದೇ ಬಾಡಿಗೆ ದುಡ್ಡು ಬರ್ತದಲ್ಲ, ಅದನ್ನ ಅಪ್ಪನಿಗೆ ಇಲ್ಲ ಅಮ್ಮನಿಗೆ ಕೊಟ್ಟಿಡಿಸ್ಬಿಡು. ಇವ್ರಿಗೆ ಖರ್ಚಿಗಾಗಲಿ ಅಲ್ವಾ? ಸರಿ ಬಿಡಿಯಪ್ಪ, ಅವ್ರು ಬಾಡಿಗೆ ಕೊಟ್ಟ ತಕ್ಷಣ ಆ ದುಡ್ಡೆಲ್ಲ ತಿಂಗಳು ಅಜ್ಜಿಗೆ ಕೊಟ್ಬಿಡ್ತೀನಂತೆ. ಇನ್ನೇನು ನಮಗೇನು ಮಾಡೋದಕ್ಕೆ? ನಮಗೆ ಬೇರೆ ಕಡೆಯಿಂದ ಖರ್ಚಿಗೆಲ್ಲ ದುಡ್ಡು ಬರುತ್ತಲ್ವಾ? ಬೇಡ ಬಿಡಿ, ಅಜ್ಜಿನೇ ಮೆಡಿಕಲ್ಲಿ ಅವ್ರ ಖರ್ಚಿಗೂ ಬೇಕಾಗುತ್ತೆ. ಅವ್ವ ಏನು ಬೇಡ ಅಂತದೆ, ಆದ್ರೂ ಇಲ್ಲಿ ಕಷ್ಟ. 1 ರೂಪಾಯಿಗೂ ಎಳ್ಳಿಲಿ ಕಷ್ಟ. ಏನು ನಾವು ನೋಡಿದ್ವಲ್ಲ ಬಂದಾಗಲಿಂದ, ಸುಮ್ಮನೆ ಕಷ್ಟಪಡೋದಷ್ಟೇ. ಇಲ್ಲಿ ಆದಾಯ ಏನೂ ಇಲ್ಲ. ಪಾಪ ಅವರು ಮಡಿಕೊಳ್ಳಿ, ಆಗ್ಲಿಂದ ಭಾರಿ ಕಷ್ಟಪಟ್ಟವ್ರೆ. ತಿಂಗಳು ಮಿಸ್ ಮಾಡಿಬಿಡ. ಒಂದು ಮನೆದಾದ್ರೂ ಬಾಡಿಗೆಯ ಅವನು ಕೊಟ್ಬಿಡು. ಅವ್ರು ಖರ್ಚು ಇಟ್ಕೊಳ್ಳಿ. ಕನ್ಸೂರಿ, ಹಂಗೆ ಮಾಡು ನೀನು ಮೊದಲು. ಇಲ್ಲಿ ಕಷ್ಟಕತೆ ಕೊಟ್ಬಿಡು ಒಂದು ಮನೆ ಬಾಡಿಗೆಯ. ಆಮೇಲೆ ಇದು ಏನೋ ಮರ್ತುಬಿಟ್ಟೆ ನಾನು. ಕೆಳಗಡೆದ ಬುಗ್ಗಿಗೆ ಹಾಕ್ಬಿಟ್ಟಿಯಾ? ಹೊಸ ಸಾಲ ಅದೆಲ್ಲ ತೀರ್ಸ್ಕೊಬಿಡಕ್ಕಾಯ್ತದೆ ಅವ್ರು ಹೋದ್ಮೇಲೆ. ಆಗಲ್ಲಮ್ಮ, ನಾವು ಕೇಳಿದ ತಕ್ಷಣ ಸಿಗ್ತಾರ ನೋಡೋಣ. ಈ ತಿಂಗಳು ಆಗಬೇಕು ಅನ್ಸುತ್ತೆ, ಮುಂದಿನ ತಿಂಗಳಾದ್ರೂ ನೋಡ್ತಾರೆ ಅನ್ಸುತ್ತೆ. ಅವ್ರು ಮುಂದಿನ ತಿಂಗಳಲ್ವಾ ಖಾಲಿ ಮಾಡೋದು? ಅವಾಗ ನೋಡೋಕ್ಕಾಗುತ್ತೆ ಬಿಡಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಅಪ್ಪನಿಗೆ ಏನಾದ್ರು ಮಾತ್ರ ಏನಾದ್ರೂ ಬೇಕಾಯ್ತಾ? ಹೋಗಿ ತಗೊಬರಲ್ಲ ಸಿಟಿ ಹತ್ರ ಹೋಗ್ಬಿಟ್ಟು? ಏನು ಬೇಡ ಕನ್ಸೂರಿ, ಇನ್ನೂ 15 ದಿನ 20 ದಿನಕ್ಕೆ ಆಗಂಗವೇ ಮಾತ್ರೆಗಳೆಲ್ಲವ. ಇವಾಗ ಪರವಾಗಿಲ್ಲ ಎಲ್ಲವ. ಶುಗರು ಎಲ್ಲ ನಾರ್ಮಲ್ ಆಗದೆ. ಹೊಸಿ ಆರೋಗ್ಯವಾಗಿ ಅವರೇ. ಮೊದಲಿದ್ರಲ್ಲ ಹಂಗಿಲ್ಲ. ಹೊಸಿಯ ಚೆನ್ನಾಗಿ ಓಡಾಡ್ಕೊಂಡು ಮಾಡ್ಕೊಂಡವ್ರೆ. ತಲೆ ಕೆಡ್ಸ್ಕೊಬೇಡ ನಿಮ್ಮ ಅಪ್ಪನ ಬಗ್ಗೆ. ನಾನು ಇಲ್ಲಿ ಇಲ್ವಾ ನಿಮ್ಮ ಅಪ್ಪನ ನೋಡ್ಕೊಳಕ್ಕೆ? ನಾನು ಇಲ್ಲಿ ನೋಡ್ಕೊತೀನಿ, ನೀವು ಹೋಗಿ ಊರಿಗೆ. ಇಲ್ಲಿ ಇರೋಕೆ ಆಯ್ತಲ್ಲ ಅಂತ ನನಗೆ ಗೊತ್ತಾಯ್ತು. ಎಲ್ಲರಿಗೂ ಸುಮ್ಮನೆ ಅಮ್ಮನ ಬಲವಂತಾಗಿದ್ದೀರಿ ಅಲ್ವಾ? ಹೋಗಿ. ಸರಿಯಪ್ಪ, ಆದರೆ ನೀವು ಆದಷ್ಟು ಬೇಗ ಬಂದುಬಿಡ್ಬೇಕು ನೋಡಿ ನೀವು. ಆಮೇಲೆ ಇಲ್ಲೇ ಉಳ್ಕೊಂಡ್ರೆ ಸರಿ ಆಗೋದಿಲ್ಲ. ಇಲ್ಲೇನು ಮಾಡ್ತೀರಾ ನೀವು? ಹೋಗ್ಲಿ, ಕೆಲಸ ಮಾಡೋಕ್ಕೂ ಆಗೋದಿಲ್ಲ. ಇಲ್ಲಿ ಕೂತ್ಕೊಳ್ಳೋದು ಬದಲು ಅಲ್ಲೇ ಬಂದು ಕೂತ್ಕೊಳ್ಳಿ ಬನ್ನಿ.
ಅಷ್ಟೇ ನಾನು ಹೇಳೋದು. ಇಲ್ಲಿ ಕೂತ್ಕೊಳ್ಳೋದು ಬದಲು ಅಲ್ಲೇ ಬನ್ನಿ, ಇಲ್ಲಾಂದ್ರೆ ಅಜ್ಜಿ ತಾತ ಅವ್ರನ್ನೂ ಕರ್ಕೊಂಡ್ಬಂದ್ಬಿಡಿ. ಸುಮ್ಮನೆ ಇಲ್ಲೇನು ಮಾಡೋದಕ್ಕೆ? ಇಲ್ಲಿ ಬೇರೆ ದೊಡ್ಡಪ್ಪ ಅವರೆಲ್ಲ ಜಗಳ ತಗೋ ಕೂತಿದ್ದಾರೆ. ಅವ್ರಿಗೇನು ಗೊತ್ತಾಗೋದಿಲ್ವಪ್ಪ? ಯಾಕಂಗೆ ಆಡ್ತಾರಲ್ಲ? ಯಾರಿಗೆ ಹೇಳಿದ್ರೆ ತಾನೇ ಇವ್ರು ನ್ಯಾಯ ಹೋಗ್ತಾರೆ ಹೇಳಿ? ಆ, ನಾವು ನ್ಯಾಯವಾಗಿ ಕೊಟ್ಟು ಇನ್ನೂ ಎಕ್ಸ್ಟ್ರಾ ಎಲ್ಲ ಕೊಟ್ಟಿದ್ದೀರಾ ನೀವು. ನಾನು ಏನಾದರೂ ಕೇಳಿದ್ದೀನ ನಿಮ್ಮ ಇಷ್ಟ ಅಂತ? ಏನಾದೇನು ಅವಶ್ಯಕತೆ ಇಲ್ಲ, ಅವರೇ ಇಟ್ಕೊಳ್ಳಿ, ನಮಗೆ ಬೇರೆ ವ್ಯವಹಾರಗಳಿಂದ ಆಗುತ್ತೆ, ಅವ್ರಿಗೇನು ಹಳ್ಳಿಲಿದ್ದಾರೆ ಅಂತ ನಾವು ಸುಮ್ಮನಾಗಿದ್ವಿ. ಇದೇನು ಈ ಥರ ಜಗಳ ಕೊಡ್ತಾರಲ್ಲಪ್ಪ, ಇದು ಸರಿಯಾ? ಹುಡುಸರು ಇದ್ರ ಬಗ್ಗೆ ತಲೆಗಿಲ್ಲ ಕೆಡಿಸ್ಕೊಬೇಡ ನೀನು. ಅವ್ರು ಜಿದ್ದಿದೆಯಾ? ಅವ್ರು ಈಗ ಇಲ್ಲ, ಅವ್ರು ಆಗ್ಲಿಂದನೂ ಅದೇ ಕತೆ ನೀನು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಚಿಕ್ಕದ್ರಿಂದ ಅವನ ನೋಡ್ತಾ ಇಲ್ವಾ? ಅವ್ನು ಹಂಗೆ ಅಣ್ಣ. ಮಕ್ಕಳು ಹಂಗೆ ಕಲ್ತ್ಕೊಬಿಟ್ಟವೆ, ತಲೆ ಕೆಡಿಸ್ಕೊಬೇಡ ನೀನು. ಅವ್ನು ಪಾಡ್ಗವ್ನು ಇರ್ತಾನೆ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಬೇಡ. ಹಿಂಗೆ ಆದ ತಕ್ಷಣ ಹೂವು ಈಗ ಮನೆ ಕೊಟ್ಬಿಟ್ಟಾಳ, ಇಲ್ಲ ನಮ್ಮನ್ನ ಆಚೆಗೆ ಹಾಕ್ಬಿಟ್ಟಾರ? ಏನೂ ಇಲ್ಲ, ಸುಮ್ಮನೆ ಕೇಳೋದಕ್ಕೆ ಕೇಳಿದ್ರು, ಅವ್ರಿಗೆ ಮನೆ ಕೊಟ್ಟಿವಿ ಅಲ್ವಾ, ತಲೆ ಕೆಡಿಸ್ಕೊಬೇಡಿ ಅದ್ರ ಬಗ್ಗೆ. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂಡಿರಿ? ಸುಮ್ಮನೆ ಆರಾಮಾಗಿ ನಿಮ್ಮದೇಗಿರಿ, ನಿಮ್ಮದೇಗಿರೋದು ಕಲಿಸುರಿ ನೀನು. ಅದು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಸುಮ್ಮನೆ ತಲೆನೆಲ್ಲ ಕೆಡಿಸ್ಕೊಂಡು ಹಾಳು ಮಾಡ್ಕೊಬೇಡ ತಲೆಯ. ಹೋಗು ಮೊದಲು ನಂದಿನಿಗೂ ರುಕ್ಮಿಣಿಗೂ ಹೇಳಿ ಹೋಗು, ಬಟ್ಟೆ ಗಿಟ್ಟೆ ಎಲ್ಲನೂ ಪ್ಯಾಕಿಂಗ್ ಮಾಡ್ಕೊಳ್ಳಿ. ಭಾರಿ ಖುಷಿ ಪಡ್ತಾರೆ ಅವರಂತೂ. ಅವ್ರಿಗಂತೂ ಹೋಗೋಕ್ಕೆ ತುದಿಗಾಲಲ್ಲೇ ನಿಂತವ್ರೆ. ಇಲ್ಲಿ ಬಂದ್ಬಿಟ್ಟು ಹಿಂಗೆ ಕಷ್ಟಪಡಿಸ್ತಾ ಕೂತೀವಲ್ಲ ಅವ್ರನ್ನ. ಏನೋ ನಿಮ್ಮ ಮುಖ ನೋಡ್ಕೊಂಡು ಇಬ್ರು ಏನೋ ಕೆಲಸ ಮಾಡ್ಕೊ ಹೋಯ್ತವ್ರೆ. ಹೊಸ ಹೆಚ್ಕಟ್ಟಂಗೆ ನೋಡ್ಕೊ ಅವ್ರನ್ನೂ. ಆದಷ್ಟು ಕೆಲಸ ಮಾಡಿಸು. ಅವ್ರ ಜವಾಬ್ದಾರಿ ಅವ್ರ ತಾವ ಇರಬೇಕು ಸೂರಿ. ನೀನು ಮೊದ್ಲಂಗೆ ಆಡ್ತಿದ್ರಲ್ಲ ಹಂಗೆಲ್ಲ ಆಡ್ತಾ ಕೂತ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ. ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡು ಜವಾಬ್ದಾರಿ ವಹಿಸ್ಬಿಡು. ಅವ್ರವ್ರು ಏನೇನು ಕೆಲಸ ಮಾಡಬೇಕು ಅನ್ನೋದು ವಹಿಸ್ಬಿಡು. ಅವ್ರವ್ರ ಕೆಲಸ ಅವ್ರು ಮಾಡಲಿ. ಇಲ್ಲಿ ಜಗಳನೂ ಬರಲ್ಲ, ಕಲನೂ ಬರಲ್ಲ. ಆಯಿತಾ? ಸುಮ್ಮನೆ ಇಲ್ಲ ಇಷ್ಟ ಬಂದಷ್ಟು ಮಾಡಿಬಿಟ್ಟು ಮಿಕ್ತ ಕೂತ್ಕೊಳ್ಳೋರಾದ್ರೆ ಇಬ್ಬರು ಕೂತ್ಕೋತಾರೆ. ಇಬ್ಬರು ಕೆಲಸ ಹೇಳಿದ್ರೆ ಇಬ್ಬರು ಮಾಡಿಬಿಟ್ಟು ಅವ್ರು ಪಾಡ್ಗವ್ರು ಇರ್ತಾರೆ, ನೀನು ತಲೆ ಕೆಡಿಸ್ಕೊಬೇಡ. ಆಮೇಲೆ ಹುಷಾರು, ಅಲ್ಲಿ ಹುಷಾರಾಗಿರು. ಆಮೇಲೆ ಬೇಗ ಹೋಗು ಡ್ಯೂಟಿಗೆ, ಕೆಲಸಕ್ಕೆ, ಫ್ಯಾಕ್ಟ್ರಿಗೆ ಬೇಗ, ಆದಷ್ಟು ಬೇಗ ಮನೆಗೆ ಬಂದ್ಬಿಡು. ಅವರಿಬ್ಬರೇ ಇರ್ತಾರೆ ಮನೇಲಿ, ಆಮೇಲೆ ನಾವು ಇರೋಕ್ಕಿಲ್ಲ. ಹಾಂ ಸರಿ ಅಮ್ಮ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ. ನೀವು ಹುಷಾರು ಅಷ್ಟೇ, ನೀವು ಹುಷಾರು, ಅಜ್ಜಿ ತಾತ ಹುಷಾರು. ಚೆನ್ನಾಗಿರಿ ನೀವು. ಏನಾದರೂ ಬೇಕಾದರೂ ಹೇಳಿ, ಸಾಮಾನು ಒಂದೊಂದು ತಂದು ಹಾಕ್ಬಿಡಲ್ಲ ನಾಳೆ, ಇಲ್ಲ ಇವತ್ತು ಸಂಜೆ ತಂದು ಹಾಕ್ಬಿಡಲ್ಲ. ಏನೇನು ಸಾಮಾನು ಬೇಕಲ್ಲ ನಿಮಗೆ ರೇಷನ್ನು? ಏನು ಬೇಡ ಸುರಿ, ಏನು ಬೇಡ ಕನ್ಸುರಿ. ಅಕ್ಕಿ ಅದೇ, ರಾಗಿ ಅದೇ, ಕಾಳು ಕಡ್ಡಿ ಎಲ್ಲ ಅವೇ ಬೇಕಾದಷ್ಟು. ಇನ್ನೇನು ಸೊಪ್ಪು ಗಿಪ್ಪೆಲ್ಲ ಇಲ್ಲೇ ಬೆಳ್ಕತ್ತಾರಲ್ಲ, ಅದು ಇದು ಮನೆಗೆ ಎಷ್ಟು ಬೇಕು ಸೊಪ್ಪು ತರಕಾರಿ ಎಲ್ಲ ಇಲ್ಲೇ ಹಾಕತ್ತಾರಲ್ಲ, ಬೇಡ ಏನು ಬೇಡಕತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಏನಾದ್ರು ಬೇಕಿಕ್ಕಾದ್ರೆ ಒಂದು 2 ಕಿಲೋಮೀಟ್ರ್ ತಾನೆ, ಹೋಗಿ ಯಾರಾದ್ರೂ ಹೋಗಿ ತಗೊಬರ್ತಾರೆ ಕತೆ. ನೀ ತಲೆ ಕೆಡಿಸ್ಕೊಬೇಡ, ಆರಾಮಾಗಿ ಹೋಗಿದ್ದು ಬಾ. ಸರಿ ಮತ್ತೆ ಹೇಳ್ಬಿಡ ಅವ್ರಿಗೂ. ಅಮ್ಮ ಅಜ್ಜಿನ ಹೊಸ ಕೇಳಬೇಕಿತ್ತು ನಾವು, ಊರಿಗೆ ಹೋಗೋದು ಬೇಡವು ಅಂತ. ಇಲ್ಲ ಅದಕ್ಕೆ ಅಜ್ಜಿ ಜಗಳ ಮಾಡ್ಕೊಂಡು ಬಂದ್ಬಿಟ್ರೆ ಏನು ಮಾಡೋದು? ಇಲ್ಲ ಕನ್ಸುರಿ, ಅತ್ತೆನೇ ಹೇಳಿದ್ದು ಹಂಗೆ ಹೇಳ್ಬಿಡು ಅಂತ. ಇಲ್ಲಾಂದರೆ ನಾನೇ ಅದು ಹಿರಿಯ ಮೇಲೆ ಹೇಳಾನೆ ನಾನು. ಅವ್ರು ಹೇಳಿರೋದಕ್ಕೆ ನನಗೆ ಹೇಳ್ತಿರೋದು ಹೋಗ್ಲಿ ಅಂತಂದ್ರು. ಆದರೆ ನಮ್ಮನ್ನ ಇಲ್ಲೇ ಇರೋಕೆ ಹೇಳಿದ್ರು ಕತೆ, ನಾವಿಲ್ಲಿ ಇರ್ತೀವಿ, ನೀವು ಹೋಗಿ. ಹೌದಮ್ಮ, ಅಜ್ಜಿ ಹೇಳಿದ್ರ? ಸರಿ ಬಿಡಿ, ಅಜ್ಜಿ ಹೇಳಿದ ಮೇಲೆ ಇನ್ನೇನು. ಅಜ್ಜಿ ಹೇಳಿದಾರೆ ಸರಿಯಾಗಿ ಹೇಳಿರ್ತಾರೆ. ಸರಿ ಅಮ್ಮ, ನೀವು ಹುಷಾರಾಗಿರಿ. ಆಮೇಲೆ ನೀವು ಬರಲಿಲ್ಲ ಅಂದರೆ ನಾನೇ ಬಂದು ಮತ್ತೆ ಕರ್ಕೊಂಡು ಹೋಗ್ತೀನಿ ಇನ್ನೊಂದು 15 ದಿನ ಆದಮೇಲೆ. ಇಲ್ಲಿ ನಿಮಗೆ ಕಾರ ಇಲ್ಲೇ ಬಿಟ್ಬಿಟ್ಟು ಹೋಗ್ಲಾ? ನಿಮಗೆ ಏನಕ್ಕಾದ್ರೂ ಯೂಸ್ ಆಗುತ್ತೆ. ನಮ್ಗೇನು ಮಾಡಕ್ಕೆ ಸರಿ, ನಮ್ಗೇನು ಮಾಡಕ್ಕೆ ಬೇಡ, ನೀವು ತಗೊಂಡೋಗಿ. ಸುಮ್ಮನೆ ಇಲ್ಲೇ ನಿಮಗೆ ಬೇಕಾದಷ್ಟು ಯೂಸ್ ಇದೆ. ಇಲ್ಲೇನು ಮಾಡೋಕ್ಕೆ? ಇಲ್ಲೇ ಸೈಕಲ್ ಬೇಕೋ, ಇಲ್ಲ ಎಕ್ಸೆಲ್ ಬೇಕೋ, ಎತ್ತಿನ ಗಾಡಿಗಳು ಬೇಕೋ, ಎಲ್ಲವೇ. ತಲೆ ಬೇಡ. ಕಾರೇನು ಮಾಡೋಕ್ಕೆ? ಕಾರ್ ಹೋಗೋಕ್ಕೆ ಇಲ್ಲಿ ರೋಡ್ ಚೆನ್ನಾಗಿಲ್ಲ. ಸುಮ್ಮನೆ ತಗೊಂಡೋಗ್ಬಿಡಿ. ಸುಮ್ಮನೆ ಏನು ಮಾಡೋಕ್ಕೆ? ಇಲ್ಲಿ ಯಾರು ನಾನೇ ಎಲ್ಲಿಗೆ ಓಡ್ಸೋನು? ನಾನು ಎಲ್ಲಿಗೆ ಹೋಯ್ಕೆ ಇಲ್ವಲ್ಲ, ಮನೇಲೇ ಇರ್ತೀನಿ. ಏನಾದ್ರು ಬೇಕಾದ್ರೆ ನೀನೇ ಬರ್ತಿದ್ದೀಯಲ್ಲ, ಬೇಡ. ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈವ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.